ನನ್ನ ಮಗು ಅಮ್ಮ, ನನ್ನ ಮಗು ಎಲ್ಲೈತಿ? ಯೋ ನೀಲವ, ಸಮಾಧಾನ. ಸಿಸರಿನ್ ಆಗೈತೆ ನಿನಗೆ, ಹುಷಾರಾಗಿರ. ದಡಗ್ ಬಡಗ್ ಹೇಳಕ್ ಹೋಗ್ಬೇಡ. ಮತ್ತು ಹೊಲಿಗೆ ಬಿಚ್ಚವ. ಹಾಂ, ಮಗು ಐತಿ. ನಿನ್ನ ಮಗು ಆರಾಮಾಗಿ ಐತಿವ. ಹೆಣ್ಣು ಹಡ್ದಿ ನೋಡು. ನಾ ಅಂದಿದ್ನಿಲ್ಲ ಹೆಣ್ಣ ಹಡಿತೀನಿ ಅಂತೆ, ಹೆಣ್ಣ ಹಡ್ದಿ. ಮತ್ತೆ ಎಲ್ಲೈತಿ ಮಗು? ನನ್ನ ಮಗು ತೋರಿಸ್ರಿ. ನಮ್ಮ ಮಗುಗೆ ಏನೂ ಆಗಿಲ್ಲ. ಮಗು ಆರಾಮಾಗೈತಿ. ಮಗುನ ಐಸಿಯುನಾಗ ಇಟ್ರ ಒಂದೀಟ್ ಸಮಾಧಾನ ಮಾಡ್ಕೊ, ಆಯ್ತಾ? ಏನೂ ಆಗಿಲ್ಲ. ಕರೆ ಹೇಳಕತ್ತಿರ್ಬೋದಿಲ್ಲ. ಐ ಹುಚ್ಚಿ, ನಾವ್ಯಾಕೆ ಸುಳ್ಳು ಹೇಳನ್ರಿ? ಕರೆ ಅಂದ್ರೆ ಏನೇನೂ ಆಗಿಲ್ಲವ. ನಿನ್ನ ಮಗಳು ಸೇಮ್ ಟು ಸೇಮ್ ಹಳೆ ಅಂದ್ರೆ ಹೋಗ್ತಾಳ ನೋಡಿಯವ. ಗಣ ಬಿದಿಕಿದಾಳ, ಕಣ್ಣು ಪಳ 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 ಬಡುತ್ತಾಳ. ಹಾಗಾದ್ರೆ ನನ್ನ ಮಗಳನ್ನ ನೋಡ್ಬೇಕು ಅಮ್ಮ, ನನ್ನ ಮಗಳನ್ನ ನೋಡ್ಬೇಕು. ಈಗ ಆಪರೇಷನ್ ಆಗೈತಿ. ಮಗುನ ಅವರೇ ತಗೊಂಡ್ ಬಂದು ಕೊಡ್ತಾರಂತ. ಸಮಾಧಾನ ಮಾಡ್ಕೋ. ನಾನು ಹೋಗಿ ನೋಡಿ ಬಂದೀನಿ. ಆ ಮಗು ಆರಾಮದಳ. ನೀಲಿ ಆರಾಮದಿ ಅಲ್ಲಿ? ಯವ್ವ ಹೆಣ್ಣು ಹಡ್ದಾಳ ಅಂತೇಳಿ ಕೇಳಿ ಭಾಳ ಖುಷಿ ಆತ. ನೋಡಿಲ್ಲ ಬ್ಯಾಗ್ ಮನ್ಯಾಗ ಇಟ್ಟಾಕಿನ ಒಳಗೆ ಸತಿಕರು ಹೋಗಿಲ್ಲ ನೋಡು, ಹಂಗ ಓಡಿ ಬಂದು ನೋಡು. ಈಗ ಬಂದ್ರೇನವ ನೀವು ಹನುಮನ್ ಮುಗಿಸ್ಕೊಂಡು? ಹ್ಞೂನಮ್ಮ, ನನಗೆ ಹಿಂಗೆ ಅಂತೇಳಿ ಹೇಳಿದ್ರಲ್ಲ ಫೋನ್ಯಾಗ, ಯಾವಾಗ ಹೋಗಿ ನೀಲಿ ನೋಡೇನೆ ಅಂತೇಳಿ ಅನಿಸ್ಬಿಟ್ಟಿತ್ತು. ಯಾವಾಗ ಊರು ಬಂದಿತ್ತೋ ಯಾವಾಗ ಹೋಗಿ ನೋಡೇನೆ ಅಂತ ಅನಿಸ್ತಾ. ಅದಕ್ಕೆ ಯಾಕೋ ನನ್ನ ಮನಸ್ಸು ತಡಿಲಿಲ್ಲ. ಇವರು ನಮ್ಮ ಸರ್ ಜಾಕಪಾಕ ಮಾಡಿ ಹೋಗಕ್ಕಂತೇಳ ಅಂದ್ರು. ನನಗೆ ಯಾಕೆ ಮನಸ್ಸು ತಡಿಲಿಲ್ಲ. ಹಂಗೆ ಬ್ಯಾಗ್ ಇಟ್ಟಾಕಿನ ಹೊರಗೆ ನೀರಿದ್ದು ಕೈಕಾಲು ಮಕ್ಕ ತಕ್ಕೊಂಡಾಕಿನ ಓಡೇ ಬಂದೆ. ಅಮ್ಮ ಪಾಪು ಹೆಂಗೈತ್ರಿ? ಎಲ್ಲಿತ್ತು ಪಾಪು? ಅದು ಹುಡುಗಿದು ತೂಕ ಕಡಿಮೆ ಐತಿ, ಅದಕ್ಕೆ ಅದನ್ನ ಐಸಿಯುನಾಗ ಇಟ್ರ. ಹುಡುಗಿ ಮಾತ್ರ ಚಂದ ಐತವ. ಆದ್ರೆ ರೇನೋ ಒಂದು ದೊಡ್ಡ ಕಮಾಯಿ. ರೇನೋ ಇವತ್ತು ಏನಾರ ರಗತ ಕೊಡ್ಲಿಕ್ಕಂದ್ರೆ ನಮ್ಮ ನೀಲವನ್ನ ಬಾಳೆ ಬಚ್ಚಿ ಹಾಕಿದ್ದಿಲ್ಲ. ಪುಣ್ಯ ಬಂತವ ಯವ್ವ ರೇನೋಗ. ಆಕೆಗೆ ಇದ್ದು ಒಂದು ಖುಷಿ ಪುಣ್ಯ ಬರಲಿ. ನೀನು ಸರಿಯಾದ ಸಮಯಕ್ಕೆ ರೇನವನ್ನ ಹಿಂಗೆ ಓಪಸ್ಲಿ ವಹಿಸಿ ರಗತ ಅಂತಂದಿಲ್ಲ. ಚಲೋ ಆತವ ಯವ್ವ. ಸರಿಯಾದ ಟೈಮಿಗೆ ನಮಗೆ ಬಂದು ಉಪಕಾರ ಮಾಡಿದ್ಲವ ಯವ್ವ. ಕರೆ ಅಂದ್ರೆ ಅಕ್ಕ ತಂಗಿ ಪುಣ್ಯ ಭಾಳ ಪುಣ್ಯವ ನಮ್ಗೆ. ಇದ್ರಾಗ ಏನು ಪುಣ್ಯ ಬಂತ್ರಿ? ಒಬ್ಬ ಮನುಷ್ಯಾಗ ಸಹಾಯ ಮಾಡೋದು ಎಂತಪ್ಪನ? ನಮಗೆ ಕಷ್ಟ ಬಂದಾಗ ಅವ್ರು ನೋಡ್ಕೊಂಡು ಹೋಗಾರ, ಅವ್ರಿಗೆ ಕಷ್ಟ ಬಂದಾಗ ನಾವು ನೋಡ್ಕೊಂಡು ಹೋಗೋದು. ಯಾರು ಏನು ಎದಿನ ಹೇರ್ಕೊಂಡು ಹೋಗುವಂಗೈತೇನ? ನೀಲಿ ಹೆಂಗದಿಲ್ಲ? ಆರಾಮದಿ ಇಲ್ಲ? ಆರಾಮದಿನ್ಲೆ. ಆದ್ರೆ ನನಗೆ ಯಾಕೋ ಒಂಥರ ಅನ್ಸಕತ್ತೈತಿ. ನನ್ನ ಹತ್ರ ಇವ್ರು ಏನೋ ಮುಚ್ಚಿಡಾಕತ್ತಾರ ಅನ್ಸಕತ್ತೈತಿ. ನೀನಾರು ಹೋಗಿ ನೋಡ್ಕೊಂಬರ್ಲೆ ನನ್ನ ಕೂಸು ಹೆಂಗೈತೆ ಅಂತೇಳಿ. ನೋಡ್ವಾ, ಆಗಿಲಿಂದ ಹೇಳಕತ್ತೀನಿ, ನಿನ್ನ ಕೂಸು ಆರಾಮೈತೆ ಅಂದ್ರೂ ಕೇಳವಳು. ಹಂಗೆ ಹೇಳ. ಅವ್ರ್ಯಾಕೆ ಸುಳ್ಳು ಹೇಳ್ತಾರ? ಅಣ್ಣನೂ ಸುಳ್ಳು ಹೇಳ್ತಾನ ನಿನಗೆ? ನಿನ್ನ ಮತ್ತೆ ವೇಟ್ ಕಡಿಮೆ ಐತಂತ ಅದಕ್ಕೆ ಐಸಿಯುನಾಗ ಇಟ್ಟಾರಂತ. ನನಗೆ ಯಾಕೆ ಒಂಥರ ಆಗತೈತಿ, ನನ್ನ ಖುಷಿಗೆ ಏನೋ ಆಗಕತ್ತೈತಿ ಅಂತ ಅನ್ಸಕತ್ತೈತಿ. ತಾಯಿ ಕಳ್ಳಿಗೆ ಗೊತ್ತಾಗತ್ತೆ. ನಾವು ಏನೇ ಮುಚ್ಚಿಟ್ರು ಗೊತ್ತಾಗ್ಲಾರ್ದ ಇರ್ತೈತೆ. ಬೇಡ, ಆದ್ರೆ ನಾವು ಬಾಯಿ ಬಿಟ್ಟು ಹೇಳೋದು ಬೇಡ ಆಕೆಗೆ. ಮಾಮ ಎಲ್ಲಿ ಹೊಂಟಿ? ಗಂಡ ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗುಂದಾಗ ಎಲ್ಲಿ ಹೊಂಟಿರಿ ಅಂತ ಕೇಳಬಾರ್ದು ಅನ್ನೋದು ಗೊತ್ತಿಲ್ಲ ನಿನಗ? ಅಲ್ಲ, ಟ್ರೆಸರಿಗಿನವ್ರು ರೊಕ್ಕ ತಕೊಂಡೆನ, ಅದಕ್ಕೆ ರೊಕ್ಕ ತಗೊಂಡು ಎಲ್ಲಿ ಹೊಂಟಿ ಅಂತ ಕೇಳ್ದೆ. ಇನ್ನು ಕೇಳಬಾರ್ದ ನಾನು? ಯಾವ್ದಾದ್ರೆ ಬೇಕಾಗಿರ್ತಾವು ಅದನ್ನೆಲ್ಲ ನಿನಗೆ ಹೇಳ್ಬೇಕನ? ಅಷ್ಟಕ್ಕೂ ನಾ ಏನ್ ಹೇಳಿ ನಿನಗ ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ ನಾನು ಹೆಂಡತಿಯಾಗಿರೋದು. ಅತ್ತಾಗ ನೀನ್ ಯಾರೋ ನಾನು ಯಾರೋ. ಅಲ್ಲಿವರೆಗೂ ನಾನು ನಿನ್ನ ಹೆಂಡತಿನ ಹೌದಿಲ್ಲ? ಅಲ್ಲಿ ಮಟ ನಿನ್ನ ಕೇಳೋ ಅಧಿಕಾರ ನನಗೈತಿ. ಇನ್ನು ನಿನ್ನ ಹೆಂಡತಿಗೆ ಅದೀನಿ ನಾನು. ಆತ ಬಾ, ಎಷ್ಟು ದಿನ ನೋಡ್ತೀನಿ ನಾನು. ನನಗೂ ನಿನ್ನಿಂದ ಮುಕ್ತಿ ಸಿಕ್ಕರೆ ಸಾಕಾಗೈತಿ. ಎದಕ್ಕೆ ತಗೊಂಡು ಹೊಂಟಿ ರೊಕ್ಕನ? ಅಲ್ಲೇ ಒಬ್ರ ಕಡೆ ರೊಕ್ಕ ಇಸ್ಕೊಂಡಿದ್ನ, ಅದಕ್ಕ ರೊಕ್ಕ ಕೊಡಾಕ್ ಹೊಂಟಿನಿ ಅಷ್ಟೇ. ಏಯ್ ಚಪ್ಪ, ಎಲ್ಲಿ ಹೊಂಟಲ್ಲಿ ಹಂಗ ಬರ್ತೀನಿ ಅಂತೆ. ಒಟ್ಟು ಹುಡುಗಗ ಕಲಿಸ್ಬಿಟ್ಟಿ ನೋಡು, ಎಲ್ಲಿ ಹೊಂಟ್ರು ಬೆನ್ ಹತ್ಕೊಂಡ್ ಬಂದ್ಬಿಡ್ತತಿ. ನೀ ಏನಂದಿ? ನೀ ಬ್ಯಾಡ ನನಗ, ನನ್ನ ಮಗ ಅಟ್ಟ ಬೇಕಂದಿ. ಮತ್ತ ನಿನ್ನ ಮಗ ನೀ ಹಿಮ್ಮೆ ಮೇಲೆ ಕರ್ಕೊಂಡು ರೂಢ ಮಾಡ್ಕೊ. ಮತ್ತೆ 3 ಹೊತ್ತು ನಾನೇ ಎತ್ಕೊಂಡು ಕುಂತೀನಿ ಅಂದ್ರೆ ನನ್ನ ರೂಢ ಅನ್ನಂದ್ರೆ ಏನ್ ಮಾಡಲಿ ನಾನು? ಮುಂದ ಕೂಸಿಗೆಲ್ಲ ತ್ರಾಸ ಆಕೈತಿ. ಮತ್ತೆ ಮಾನಸಿಕ ಮಾಡ್ಕೊಂಡಿದ್ದ ನಾ ಬಿಟ್ಟು ಹೋಗಿಂದ. ಇವತ್ತೊಂದಿನ ಎತ್ಕೋ, ನಾನು ಎಲ್ಲೋ ಅಂತವ್ರಿಗೆ ಹೋಗ್ಬೇಕಾಗೈತಿ. ಎಲ್ಲಿ ಹೋಗ್ತಿ ಹೋಗು. ಕಾಗದನ ಸರ್ಗ್ಯಾಡಿ ಕಡಿಕ ಮನಿಗೆ ಬರ್ಬೇಕಲ್ಲ, ಗ್ವಾದ್ಯಾಗ ಬಂದು ಬೀಳ್ಬೇಕಲ್ಲ. ಬರ್ತಿ ಬಾ. ಏನಾತ್ಲಿ ಹನಿಮಿ? ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಕಾವ್ ಕಾವ್ ಅಂತ ನೋಡ ನಿನ್ನ ಮಗ. ಇವತ್ತಾಟ ಕಾವ್ ಕಾವ್ ಅಂತ ಅಂತಡಿ, ನಾಳಿಂದ ಮುಕ್ಳಿ ಮುದ್ರಿಸ್ಕೊಂಡು ಮನ್ಯಾಗ ಬಿದ್ದಿರ್ತಾನ. ನಾ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡೀನಿ, ನೀ ಸುಮ್ಮನೆ ಇರು. ಇನ್ನ ತಾನು ತನ್ನ ಹೆಂಡತಿ ಅನ್ಬೇಕು, ಹಂಗತಿ ಮಾಡೀನಿ ನಾನು. ಇಷ್ಟು ಮಾಡೀನಿ ನೋಡು. ಹೂವ ಯಾಕೆ ನನಗೆ ಗೊತ್ತಿಲ್ಲ, ಇಷ್ಟೆಲ್ಲ ಮಾಡಿದೆ ನೀನು. ಆದ್ರೂ ಅವರು ನೀ ಹೇಳಿದ ಮಾತಿಗೆ ಒಪ್ಕೊಂತಾರಂತೆ. ಐತಿ ಆಕಿನೂ ಒಪ್ಕೋಬೇಕು, ಅವ್ರ ಅಜ್ಜನೂ ಒಪ್ಕೊಂತಾರ. ನಾ ಎಲ್ಲ ಸುದ್ದಿ ಮಾಡೀನಿ ತಡಿ. ಈಗ ಹೋಗೋದು ಉಪ್ಪು ಹಾಕಿ ಕಳಿಸ್ತಾರ ಸಂಘಗ. ಮತ್ತೆ ಬರ್ತೈತಿ ನೋಡು ನಾಯಿ ಗತಿ ಮಕ ಮಾಡ್ಕೊಂಡು. ಮತ್ತ ಹೆಂತಿನ ಗತಿ ಅಂತೇಳಿ ಅನ್ನೋದು ಗೊತ್ತಾಗತ್ತ ಅವಂಗ. ಎಲ್ಲ ಹಂಗತಿ ಮಾಡೀನಿ. ಒಂದಿಟ್ಟು ಸುಮ್ಮನೆ ಇರಾಕಲಿ, ಅವಂಗ ಹೊಳ ಮಾಡಿ ಏನು ಅಮ್ಮಿಸ್ಕಕ್ ಹೋಗ್ಬೇಡ.
ನಾ ಹೇಳ್ತಾನೆ ನೋಡು. ತಪ್ಪು ಮಾಡ್ಯಾನ ಆತು, ತಪ್ಪು ಮಾಡಿದ್ದೀನಿ ನಾವು ಹಣ ನೀ ತಪ್ಪು ಮಾಡಿ ಅಂತೇಳಿ ಹಂಗ ತಿತ್ತಿದ್ ಮಾತಾಡಕ್ ಹೋಗ್ಬೇಡ. ಇಲ್ಲ ಅಯ್ಯೋ ಎತ್ತಿ ಯಾರು ತಿಂತಿದ್ ಮಾತಾಡ್ತಾರ. ಚಂದಾಗ ನಾನು ಕೂಡ ಬಾಯಿ ಮಾಡಿದ್ರೆ ಸಾಕಾಗೈತಿ. ಅದು ತೊಲಗಿದ್ರೆ ಸಾಕವ, ಇನ್ನೊಟ್ಟು ರೊಕ್ಕ ಕೊಟ್ಟು ಅತ್ತಾಗ ಎತ್ತಾಗರ ಅತ್ತಾಗ ತೊಲಗಿಸಿ ಬಿಡಿಯೋ, ಚಲೋ ಆತ್ ಬಿಡಿಯೋ. ನಮ್ಮ ಕೈಲಿ ರೊಕ್ಕ ಕೊಟ್ಟು ಗೆತನ ಬಿಡುದು ಬೇಸಿ. ಇವ ಎಮ್ಲಕ್ಕ ಮಕ್ಕೊಂದಲ್ಲೇ ಮಕ್ಕೊಂತಿದ್ದಿ, ಬೇಷ್ ಆತ್ ನೋಡುವ. ಇದೊಂದು ಕುರ್ಚಿ ತಂದು ಬೇಷ್ ಮಾಡಿಲ್ ನೋಡಕ್ಕಿ ಗಂಗವ್ವ. ಅಂದಂಗ ಅಂದಾಳಕ್ಕಿ ಗಂಗವ್ವ ನಿನ್ನ ದವಾಖಾನೆ ಖರ್ಚೆಲ್ಲ ನೋಡ್ಕೊಂತಾಳಂತ. ಮತ್ತು ನನಗೆ ರೊಕ್ಕನೂ ಕೊಟ್ಟು ಕಳ್ಸ್ಯಾಳ. ಅದಕ್ಕೆ ನಿನಗ ಕಮ್ಮನ್ನ ಅಡಿಗೆ ಮಾಡಕತ್ತೀನಿ. ಆಕೆ ಮಗನ ನಮ್ಮ ಮನೆ ಸೇರಿಸಬಾರ್ದಂತ ಇವತ್ತು ಹೇಳ್ಬಿಡ್ತೀನಿ. ಅವ ಮನೆ ಬಂದಂದ್ರೆ ಬ್ಯಾಡಪ್ಪ, ಇನ್ನು ನಮ್ಮ ಮನೆ ಬರಬೇಡ ಅಂತಿ. ಬ್ಯಾಡ ನನ್ನ ಮೊಮ್ಮಗಳ ಬ್ಯಾಡ, ಅವ್ರ ಸವಾಸನ ಬೇಡ. ಹೆಂಗಾದರೂ ಗಂಗವ್ವ ತಾನ ಒಪ್ಕೊಂಡ ದವಾಖಾನೆ ಖರ್ಚು ಆಕಿನ ನೋಡ್ತಾಳಂತ, ನಿನ್ನ ನೀಟ್ ಮಾಡಿಸ್ತಾಳಂತ. ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಲಗ್ನನೂ ಮಾಡ್ತಾಳಂತ. ಅದು ಎಷ್ಟು ವರೋಪಚಾರ ಎಲ್ಲ ಬಂದ್ರು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳವ. ಯಾಕವ ಎದಕ್ಕೆ ಬೇಕು ಎಲ್ಲರ ಕೈಲಿ ಅನಿಸ್ಕೊಳೋದು? ನಿಂದಟ್ಟು ಮೆಟ್ಟಿಗೆ ಹತ್ತಿ ಅಂದ್ರೆ ನಾನು ತಣ್ಣಗ ಕಣ್ಣು ಮುಚ್ಕೊಂಡ್ಬಿಡ್ತೀನವ. ನಿನ್ನಿಂದ ಎಲ್ಲರ ಕೈಲಿ ಅನಿಸ್ಕೊಳೋದು ಆಗ್ಬಿಟ್ಟೈತೆ ನನಗೆ. ನಿಮ್ಮ ಮಾವಾಗ ತೊಗೋಬೇಕಂತೇಳಿ ನಂದಿತ್ತು. ನಿಮ್ಮ ಮಾವ ಆಕೆಗೆ ತೊಣ್ಣ ಐತಿ ಬ್ಯಾಡ ಅಂತೇಳಿ ಬಿಟ್ಟ. ಈಗ ನೋಡು ನೀನು ಹಾದಿ ತಪ್ಪಿ ಬಿಟ್ಟಿವ. ನಾನು ಜಗ್ಗ ಗಂಡು ನೋಡಿದ್ಯಾ, ಎಲ್ಲರೂ ಬರೀ ಅದನ್ನ ಅಂತಾರ. ಯಾಕೆ ಗಂಗವ ಯವ್ವ ನಾನು ಎಲ್ಲ ಲಗ್ನ ಮಾಡ್ಕೊಡ್ತೀನಿ, ನನ್ನ ಮಗನ ಬಿಟ್ಟು ಬಿಡು ಅಂತೇಳು. ಬಿಟ್ಟು ಬಿಡ್ರಿ, ಅವ್ನು ಫೋನ್ ಹಚ್ಚಬೇಡ್ರಿ ಅಂತ ಹೇಳ ಎತ್ತ ಮನೆ ಬರ್ತಾನ ಆ ಸಂಘ ನಾ ಜಾಡಿಸಿಬಿಡ್ತೀನಿ. ನೀನು ಅವನಿಂದ ದೂರ ಉಳಿದು ಬಿಡುವ, ಬ್ಯಾಡ ನನ್ನ ಮೊಮ್ಮಗಳ. ನೋಡು ಅವಂಗೂ ಹೇಂತಿದ, ನಾವು ಒಂದು ಮಗು ಐತಿ. ನಾವು ಏನೋ ಮಾಡಿದ್ರು ಆಕೆ ಗಂಗವ್ವ ಸೊಸಿನ ಬಿಟ್ಟು ಕೊಡಂಗಿಲ್ಲ. ನಾವು ಸರ್ವ ಪ್ರಯತ್ನ ಮಾಡಿದೆ. ನಾನು ನಿನ್ನ ಮೆಟ್ಟಿಗೆ ಹಚ್ಚಕ ಬ್ಯಾಡ, ಆಕೆ ಆಗಲಿ ತಾನಾಗಲಿ ಬಂದಾಳ ಗಂಗವ್ವ. ನಿನ್ನ ಮೊಮ್ಮಗನ ಮೆಟ್ಟಿಗೆ ಹಚ್ತೀನಿ, ನನ್ನ ಮಗನ ಬಿಟ್ಟು ಬಿಡು ಅಂಥೇಳಿ ಅದಕ್ಕೆ ಒಪ್ಕೊಂಡ್ಬಿಡಿಯವ. ಇಮ್ಲಿ ಹೆಂಗದಿಲ್ಲ? ಯಾಕೋ ಸೊರಿಗೆ ಬಿಟ್ಟಿಯಲ್ಲ ಯಮ್ಮ. ರೊಕ್ಕ ತಂದಿನಿ, ಇನ್ನು ಇಮ್ಲಿಗೆ ಬೇಕು ಬ್ಯಾಡದ್ದು ಮಾಡಿ ಹಾಕ. ರೊಕ್ಕ ಕಡಿಮೆ ತೋಟು ಬಿದ್ದು ಅಂದ್ರೆ ನಾನು ಫೋನ್ ಹಚ್ಚ, ನಾ ಮತ್ತೆ ರೊಕ್ಕ ತಂದು ಕೊಡ್ತೀನಿ. ವೀಲ್ ಚೇರ್ನಾಗ ಕುಂತಾಳಲ್ಲ, ವೀಲ್ ಚೇರ್ ಕೊಡಿಸಿದ್ದೇನೆ ಮೈಕಿಗೆ? ಹ್ಞೂನಪ್ಪ, ಅವ್ರು ಸಿಗೋ ಬಂದಿದ್ಲ, ಆಕೆ ಕೊಡಿಸಿ ಹೋಗ್ಯಾಳ. ರೊಕ್ಕ ತಗೋಬೇಯಮ್ಮ. ಯಪ್ಪ ನಮಗೆ ರೊಕ್ಕ ರೂಪಾಯಿ ಯಾವುದು ಬೇಡಪ್ಪ. ನಿನ್ನ ಪಾಡಿಗೆ ನೀರು, ನಮ್ಮ ಪಾಡಿಗೆ ನಾವು ಇರ್ತೀವಿ. ಇನ್ನು ಮ್ಯಾಗಿದ್ದ ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ ನನ್ನ ಮೊಮ್ಮಗಳು ನೋಡಕ್ಕೆ. ಏನು ಹೇಳಕತ್ತೀವಿ ನೀನು? ಹೌದಪ್ಪ, ಎಲ್ಲಿ ತಗಲ್ಲ ನೀವು ನಮ್ಮ ಮನೆಗೆ ಬರೋದು ಬೇಡ. ನನ್ನ ಮಕ್ಕಳು ನೋಡಿದ್ರಂದ್ರೆ ಸುಮ್ಮನೆ ಜಳ ತಗೋತಾರ. ಬೇಡ, ಈಗಿನ ಬೇರೆ ಕಡೆ ಆಸ್ಪತ್ರೆಗೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ ನನ್ನ ಸಣ್ಣ ಮಗಳು. ನಾ ಅತ್ತಾಗ ಕರ್ಕೊಂಡು ಹೋಗ್ತೀನಿ, ಯಾರ ಸಹಾಯನೂ ಬೇಡ. ನನ್ನ ಮೊಮ್ಮಗಳು ಆರಾಮಕ್ಕಳ, ಆಕೆಗೆ ಒಂದು ಕಡೆ ಗಂಡು ನೋಡಿವಿ, ಅಲ್ಲೇ ಲಗ್ನ ಮಾಡಿಕೊಡ್ತೀವಿ. ಅತ್ತಾಗ ಚಿಕ್ಕೋಡಿ ಕಡೆ ಅದಾಳ ಆಕಿ ನಮ್ಮ ಸಣ್ಣ ಮಗಳು. ಅತ್ತಾಗ ಚಿಕ್ಕೋಡಿ ಕಡೆನ ಒಂದು ಗಂಡು ನೋಡ್ಯಾ ಅಂತ ಆರಾಮಾಗಿಂದ ಲಗ್ನ ಮಾಡಿಬಿಡ್ತೀವಿ ಸಂಬಂಧಿಕ ಕಡೆನ. ಏನು ಹೇಳಕತ್ತೀವಿ ಅಮ್ಮ ನೀನು? ನಿಂದು ಲಗ್ನ ಆಗೈತಿ, ಒಂದು ಕೂಸು ಐತಿ, ನೀನು ಏನು ತಿನ್ನು ಬದುಕ ಅದೇ ಅದೇ ಬೇಕಪ್ಪ. ಆಕಿನ ಬಿಡಿಸಿ ಮತ್ತು ತಾಯಿಯಿಂದ ಮಗುನ ದೂರ ಮಾಡಿ ಅದು ಯಾಕೆ ಬೇಕು? ಆ ಪಾಪನ ನನ್ನ ಮೊಮ್ಮಗಳಿಗೆ ಹತ್ತೈತೇನ, ಅದಕ್ಕೆ ಹಿಂಗತಿ ಆದ್ಲನಪ್ಪ. ಬ್ಯಾಡ, ನಿಮ್ಮ ಸವಾಸನ ಬ್ಯಾಡ. ನೀನು ಕೈ ಮುಗಿತೀನಪ್ಪ, ಇನ್ನು ನಮ್ಮ ಮನೆ ಕಡೆ ಬರಕ್ಕೆ ಹೋಗ್ಬೇಡ, ನಾವು ಇಲ್ಲಿ ಇರಂಗೇನೂ ಇಲ್ಲ. ಹಿಂಗೆ ಯಾಕಂತೀವಿ ಅಮ್ಮ? ನಾನು ಭಾಳ ಪ್ರೀತಿ ಮಾಡ್ತೀನಿ ಇಮ್ಲಿನ. ನಾನಾ ದವಾಖಾನೆ ತೋರಿಸ್ತೀನಿ, ನಾನು ಹಾಕಿನಿ ಲಗ್ನ ಹಾಕಿನಿ. ಬೇಡಪ್ಪ, ಉಂಡು ಉಳಿತಿ ನಮಗೆ. ಇಡೀ ಊರು ಮಂದಿನ ಎಲ್ಲರೂ ಬೈಯಾಕತ್ರು, ಅದಾತು ಇದಾತು ಅಂಥೇಳಿ ಯಾಕೆ ಬೇಕಪ್ಪ? ಎಲ್ಲರೂ ಅಂತಾರೆ ಅಯ್ಯ ಹನುಮಂತಿಗೆ ಮೋಸ ಮಾಡಿದ್ರು, ಅದಕ್ಕೆ ಈಕೆ ಮೊಮ್ಮಗಳಿಗೆ ಇಂಥಗತಿ ಬಂತಂತಾರಪ್ಪ. ಬೇಡಪ್ಪ ಯಪ್ಪ, ಬೇಡಪ್ಪ ಸಂಗಪ್ಪ, ನಿಮ್ಮ ಸವಾಸನ ಬೇಡ. ನಮ್ಮ ಪಾಡಿಗೆ ನಮ್ಮ ನೀರು ಹಾಕಿಬಿಡು. ಇನ್ನು ಯಾವತ್ತೂ ನೀನು ನಮ್ಮ ಮನೆ ಬರಕ್ಕೆ ಹೋಗ್ಬೇಡ. ಆಕೆಗೆ ಒಂದು ಕಡೆ ಸಂಬಂಧ ಫಿಕ್ಸ್ ಆಗೈತಪ್ಪ, ಆರಾಮಾಗಿಂದ ನಾವು ಲಗ್ನ ಮಾಡ್ಕೊಡ್ತೀವಿ. ದಯವಿಟ್ಟು ಬರಕ್ಕೆ ಹೋಗ್ಬೇಡ. ನೀನು ರೊಕ್ಕ ಬೇಡ, ರೂಪಾಯಿ ಬೇಡ, ನೀವು ಒಟ್ಟ ಬರಕ್ಕೆ ಹೋಗ್ಬೇಡ. ನನ್ನ ಮೊಮ್ಮಗಳನ್ನ ಮರೆತು ಬಿಡು. ನಿನಗೂ ಒಬ್ಬಕ್ಕೆ ಹೇಂತಿದ, ಒಂದು ಕೂಸೈತಿ, ಅವ್ರ ಜೊತೆ ತಣ್ಣಗಿರು. ಹಿಂಗತಿ ಅಂದ್ರೆ ಹೆಂಗೆ ಬೇ? ಯಾರು ಏನಾರು ಅಂದ್ರೆ ಮತ್ತೆ ನಿಮಗೆ? ನಮ್ಗೆ ಯಾರು ಏನೂ ಅಂದಿಲ್ಲಪ್ಪ, ವಾಸ್ತವ ಅರ್ಥ ಆಗೈತಿ. ನನ್ನ ಮೊಮ್ಮಗಳದು ಒಂದು ಜೀವನ ಆಯ್ತಪ್ಪ. ಆಕೆ ಅದು ಯಾಕೆ ಬೇಕು? ಯಾಣೆ ಸಂಬಂಧಕ್ಕೆ ಕೊಡೋದು, ಮೊನ್ನೆ ಸಂಬಂಧ ಚಲೋ ಅದಾನ ಹುಡುಗ, ಮಂಟಾನ್ಲೆ ಬೇಸದಾರ, ಮತ್ತು ಕಳ್ಳು ಬಳ್ಳಿಯಾಗ, ಅದು ಯಾಕೆ ಬೇಕಪ್ಪ? ಅಲ್ಲೇ ಕೊಡ್ತೀವಿ ನಾವು, ಅವರ ದವಾಖಾನೆ ತೋರಿಸ್ತೀನಿ ಅಂತಂದಾರ. ಇಮಲಿ ನಿಮ್ಮ ಅಮ್ಮ ಹಿಂಗತಿ ಅನ್ನಕತ್ತ ಅಲ್ಲಿ, ನೀನು ಬಿಟ್ಟು ನಾ ಇರಂಗಿಲ್ಲ ಇಮಲಿ. ನಿಮ್ಮ ಅಮ್ಮಗ ಹೇಳಿ. ಆಕೆ ಏನು ಹೇಳ್ತಾ? ಆಕಿದ ಬಾಯಿ ಇಲ್ಲ ನೋಡಪ್ಪ. ಹೊಳ ಮಳ ಮಿಜಿ ಮಿಜಿ ಮಾಡಕ್ಕೆ ಹೋಗ್ಬೇಡ, ತಣ್ಣಗೆ ಹೋಗ್ಬಿಡಪ್ಪ. ನಮ್ಮ ಪಾಡಿ ನಮ್ಮನ್ನ ಕೈ ಬಿಡಪ್ಪ ಸಂಗಪ್ಪ, ನಾ ಹೇಳ್ತಾನೆ ನೋಡು. ನೋಡು ನನ್ನ ಮೊಮ್ಮಗಳನ್ನು ಸೊನ್ನೆ ಮಾಡಕತ್ತಾಳ. ಹೋಗು ಹೋಗು ನೀ ಅಂತೆ, ಹೋಗಪ್ಪ ನಮ್ಮ ಪಾಡಿಗೆ ನಮ್ಮನ್ನು ಬದುಕಾಕ್ಬಿಡು. ಯಾಕೆ ಹಿಂಗತಿ ಮಾಡಕತ್ರಿ? ಅಲ್ಲ ನಾ ಏನು ಕಡಿಮೆ ಮಾಡಿದ್ದೇನೆ? ನಾ ಈಗಿನ ನೋಡ್ಕೊತೀನಿ ಅಂತಂದೆ, ಆದರೂ ಬ್ಯಾಡಪ್ಪ. ಒಬ್ಬರು ಸಮಾಧಿ ಮ್ಯಾಗ ನನ್ನ ಮಗಳು ಮನೆ ಕಟ್ಕೊಂಡು ಬಾಳ್ವೆ ನಡೆಸೋದು ಬ್ಯಾಡ. ಆ ಪಾಪ ಹಚ್ಕೊಂಡೀವ, ಮತ್ತು ತಾಯಿಯಿಂದ ಖುಷಿನೇ ಬೇರೆ ಮಾಡಿದ್ದು ಅದು ಪಾಪ ಹಚ್ಕೊಳಕ ನಮ್ಗೆ ಇಷ್ಟ ಇಲ್ಲಪ್ಪ. ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಹೋಗು. ಇನ್ನು ಯಾವತ್ತೂ ಬರಕ್ಕೆ ಹೋಗಬೇಡ, ನಾ ಹೇಳ್ತೀನಿ ನೋಡು. ಇನ್ನು ಹೊಳಮಳ ಈ ಮನೆ ಬಂದೆ ಅಂದ್ರೆ ಸರಿ ಇರಂಗಿಲ್ಲ ನೋಡಪ್ಪ.
ಮತ್ತು ನನ್ನ ಮಕ್ಕಳಿಗೆ ಹೇಳಿ ಮತ್ತು ಅದನ್ನ ವ್ಯವಸ್ಥೆ ಬ್ಯಾರೇದು ಮಾಡ್ಸೋದಾಗತ್ತೆ ನೋಡು. ಸೊನ್ನೆಯಿಂದ ಹೇಳಕತ್ತೀನಿ, ಸೊನ್ನೆಯಿಂದ ತಿಳ್ಕೊ.